food, grocery, raw chicken, mutton, fish, vegetables, fruit, juice, मिठाई, मेडिसिन, चाय और पानी, वो भी अपने मनपसंद शॉप से सिर्फ 30 मिनट में अपने घर तक। अरे वाह, मैं तो अभी ऑर्डर करती हूँ। क्या बताया? ऐप का नाम बिगोस। तुम इस ऐप के बारे में किसी को मत बताना। सुना हमने? किसी को मत बताना। स्वागत है आपका बी न्यूज नेशन में। मैं हूं आबिद हुसैन शेख। एटीएम के लुटेरे पुलिस की गिरफ्त में। बैंक कर्मचारियों की मदद से ही उड़ाए गए लाखों रुपये। एक निजी बैंक में कैशियर के अहदे पर रहे निस्मिता और सफाई कर्मचारी विठल की मदद से एटीएम में रहे 16,06,000 नकद की चोरी की गई थी। इस मामले को मुद्देबिहाल पुलिस थाना में दर्ज कर लिया गया था। बीजापुर एसपी आनंद कुमार और एडिशनल एसपी राम अरसदी के मार्गदर्शन में मुद्देबिहाल पीएसआई रेणुका जकनूर ने कार्रवाई करते हुए 7 लोगों को गिरफ्तार किया है, जिनमें मंजुनाथ, बसवराज, सुरेश, बुट्टू, नागराज, विठल और विस्मिता शामिल हैं। इस कार्रवाई में मारुति स्विफ्ट कार, 5 मोबाइल, कुल मिलाकर 18,68,000 रुपये जब्त किए हैं पुलिस ने। ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ಒಂದು ಯೂನಿಯನ್ ಬ್ಯಾಂಕ್ ATMನಲ್ಲಿ ಕಳ್ಳತನ ಆಗಿರುವಂಥದ್ದು ದಿನಾಂಕ 18/11/2021 ಒಂದು ರಿಪೋರ್ಟ್ ಆಗಿತ್ತು. ಆವಾಗ ಆ ATMನ್ನು ಪರಿಶೀಲನೆ ಮಾಡಲಾಗಿ ATM ಮೆಷಿನನ್ನು ಯಾವುದೇ ರೀತಿಯ ಹೆಚ್ಚಿನ ಡ್ಯಾಮೇಜ್ ಆಗದಂತೆ ಅದರಿಂದ ಹಣವನ್ನು ತೆಗೆದುಕೊಂಡು ಹೋಗಲಾಗಿತ್ತು ಮತ್ತು ಅದರಲ್ಲಿ ಕೆಲವು ಸ್ಕ್ರ್ಯಾಚಸ್ ಮಾತ್ರ ಇತ್ತು ಮತ್ತು ಅಲ್ಲಿ CCTV ಕ್ಯಾಮರಾ ಕೂಡ ವರ್ಕಿಂಗ್ ಇಲ್ಲದೆ ಇರುವಂತೆ ನೋಡಿಕೊಳ್ಳಲಾಗಿತ್ತು ಮತ್ತು ಅಲ್ಲಿದ್ದಂತಹ ಸಿಬ್ಬಂದಿಗಳು ಕೂಡ ಅದು ATM ಕೇವಲ ಬೆಳಗಿನ ವೇಳೆಯಲ್ಲಿ ಮಾತ್ರ ವರ್ಕ್ ಆಗ್ತಾ ಇತ್ತು ಮತ್ತು ರಾತ್ರಿ ವೇಳೆಯಲ್ಲಿ ಅದನ್ನು ಲಾಕ್ ಮಾಡಿ ಹೋಗ್ತಾ ಇದ್ರು ಅನ್ನುವಂಥದ್ದು ಇನಿಷಿಯಲಿ ನಮ್ಮ ಗಮನಕ್ಕೆ ಬಂದಿತ್ತು. ಆ ತನಿಖೆಯನ್ನು ನಾವು ಅತ್ಯಂತ ಸೀರಿಯಸ್ ಆಗಿ ತೆಗೆದುಕೊಂಡಿದ್ವಿ. ಯಾಕಂತ ಹೇಳಿದ್ರೆ ಇದು ATM ಇಂದ ಕಳ್ಳತನ ಮಾಡುವಂಥದ್ದು ಇದೊಂದು ಅತ್ಯಂತ ಧ್ಯೇಯವಾದ ಕೃತ್ಯ ಅನ್ನುವಂಥ ರೀತಿಯಲ್ಲಿ ನಮ್ಮಲ್ಲಿ ನಾವು ಪರಿಗಣನೆ ಮಾಡಿ ಇದನ್ನು ಟೆಲಿಕಾಸ್ಟ್ ಇನ್ವೆಸ್ಟಿಗೇಷನ್ ಮಾಡೋ ಮೂಲಕ ಇದನ್ನು ಕಂಡುಹಿಡಿಯಲೇಬೇಕು ಅಂತೇಳಿ ನಾನು ನಮ್ಮ ಅಧಿಕಾರಿ ಸಿಬ್ಬಂದಿಗಳಿಗೆ ಒಂದು ವಿಶೇಷ ತಂಡವನ್ನು ರಚನೆ ಮಾಡಿದ್ವಿ. ಆ ತಂಡದ ನೇತೃತ್ವದಲ್ಲಿ ಮರುಣ್ ಕೋಲೂರ್ ಮತ್ತು ಇನ್ಸ್ಪೆಕ್ಟರ್ ಆನಂದ್ ವಾಗ್ಮೋಡೆ, PSI ರೇಣುಕಾ ಜಕನೂರ್ ಮತ್ತು ಮತ್ತೊಬ್ಬ PSI ವಿನೋದ್, ಇಷ್ಟು ಜನರು ಮತ್ತು ನಮ್ಮ ಪ್ರೊಬೇಷನರಿ PSI ಕೂಡ ಅದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ. ಇವರನ್ನು ಒಳಗೊಂಡಂಥ ಒಂದು ವಿಶೇಷ ತಂಡವನ್ನು ರಚನೆ ಮಾಡಲಾಗಿತ್ತು. ಈ ವಿಶೇಷ ತಂಡ ಅತ್ಯಂತ ಯಶಸ್ವಿಯಾಗಿ ಕಾರ್ಯಾಚರಣೆಯನ್ನು ನಡೆಸಿ ಈ ಪ್ರಕರಣವನ್ನು ಪತ್ತೆ ಮಾಡಿದೆ. ಪತ್ತೆ ಮಾಡಿ ಒಟ್ಟಾರೆಯಾಗಿ ಇದರಲ್ಲಿ 7 ಜನರನ್ನು ದಸ್ತಗಿರಿಪಡಿಸಲಾಗಿದೆ. ಈ ATM ಕಳ್ಳತನ ಪ್ರಕರಣದಲ್ಲಿ ಒಟ್ಟು 16 ಲಕ್ಷ ಅಮೌಂಟನ್ನು ಅದರಿಂದ ಕಳ್ಳತನ ಮಾಡಲಾಗಿತ್ತು. ಅದರಲ್ಲಿ 13 ಲಕ್ಷ ಚಿಲ್ಲರೆಯಷ್ಟು ನಾವು ಈಗಾಗಲೇ ರಿಕವರಿ ಮಾಡಿದ್ದೇವೆ. ಈ ಪ್ರಕರಣವನ್ನು ಒಂದು ದಾಖಲೆಯ ಅವಧಿಯಲ್ಲಿ ಪತ್ತೆ ಮಾಡಿದಂತಹ ನಮ್ಮ ಟೀಮ್ಗೆ ನಾನು ಪ್ರಶಂಸೆಯನ್ನು ಕೂಡ ಕೊಡ್ತಾ ಇದ್ದೇನೆ. ಈಗಾಗಲೇ ನಾವು ಬಂಧನ ಮಾಡಲಾಗಿದೆ. ಅದರಲ್ಲಿ ಮಂಜುನಾಥ್, ಬಸವರಾಜ್, ಸುರೇಶ್, ಮುತ್ತು, ನಾಗರಾಜ, ವಿಠಲ ಮತ್ತು ಮಿಸ್ಮಿತಾ ಎನ್ನುವಂತಹ ಒಬ್ಬಳು ಲೇಡಿ ಕೂಡ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾಳೆ. ಆ ಲೇಡಿ ನಾನು ಈ ತನಿಖೆ ಪ್ರಾರಂಭವಾದಾಗಲೇ
ಈ ATMನಲ್ಲಿ ಯಾವ ದಿನ ಹಣವನ್ನು ಲೋಡ್ ಮಾಡಲಾಗಿದೆ ಮತ್ತು ಅದರ ಪಾಸ್ವರ್ಡ್ ಕೂಡ ಬೇಕಾಗ್ತದೆ. ಪಾಸ್ವರ್ಡ್ ಇಲ್ಲದೆ ಅದನ್ನು ಓಪನ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಮತ್ತು ಹಣವನ್ನು ಯಾವ ದಿನ ಅವರು ಲೋಡ್ ಮಾಡಿದ್ದಾರೆ ಅನ್ನುವಂಥದ್ದು ತಿಳುವಳಿಕೆ ಇಲ್ಲದೆ ಈ ಪ್ರಕರಣ ನಡೆಯೋದಕ್ಕೆ ಸಾಧ್ಯತೆ ಇಲ್ಲ ಅನ್ನುವಂಥದ್ದನ್ನು ನಾನು ಟೀಮ್ಗೆ ಆಗಲೇ ತಿಳುವಳಿಕೆ ಹೇಳಿದ್ದೆ. ಅದರ ಪ್ರಕಾರ ಪರಿಶೀಲನೆ ಮಾಡಲಾಗಿ ಅದೇ ಬ್ಯಾಂಕ್ನಲ್ಲಿ ಈ ಹಿಂದೆ ಕೆಲಸ ನಿರ್ವಹಿಸ್ತಾ ಇದ್ದಂತಹ ನಿಸ್ಮಿತಾ ಅನ್ನುವಂತಹ ಒಬ್ಬರು ಕ್ಯಾಶಿಯರ್ ಆಗಿ ಕೆಲಸ ಮಾಡ್ತಿದ್ದಂತಹ ಲೇಡಿ ಅವರು ಮಂಜುನಾಥ್ ಎನ್ನುವಂತಹ ಒಬ್ಬ ವ್ಯಕ್ತಿಯೊಡನೆ ಈ ಆರೋಪಿತನೊಡನೆ ಸಂಬಂಧ ಇಟ್ಟುಕೊಂಡು ಅವರಿಗೆ ಇಂಥ ದಿನ ಹಣವನ್ನು ಲೋಡ್ ಮಾಡಲಾಗಿದೆ ಮತ್ತು ಅದನ್ನು ಪಾಸ್ವರ್ಡ್ ಯಾವ ರೀತಿ ಓಪನ್ ಮಾಡಬೇಕು ಅನ್ನೋದನ್ನು ಕೂಡ ಅವರಿಗೆ ಮಾಹಿತಿ ನೀಡಿದ್ರಿಂದ ಈ ಪ್ರಕರಣವನ್ನು ಅವರು ಮಾಡೋದಕ್ಕೆ ಅವರು ಸಹಕಾರಿಯಾಗಿತ್ತು. ಆದರೆ ಆ ATMನ ಒಳಗಡೆ CCTV ಕ್ಯಾಮರಾ ಕೆಲಸ ಮಾಡದೇ ಇದ್ದರಿಂದ ಆಗಿರಲಿಲ್ಲ. ಆದರೆ ನಾವು ಸುತ್ತಮುತ್ತಲಿನ ಪ್ರದೇಶದ ಮತ್ತು ಆ ರಸ್ತೆಯಲ್ಲಿ ಬರುವಂತಹ ಹೈವೇನಲ್ಲಿ ಬರುವಂತಹ ಎಲ್ಲ CCTVಗಳನ್ನು ಪರಿಶೀಲನೆ ಮಾಡಿ ಅತ್ಯಂತ ಯಶಸ್ವಿಯಾಗಿ ಕಾರ್ಯಾಚರಣೆ ನಡೆಸಿ ಇದನ್ನು ಪತ್ತೆ ಮಾಡಲಾಗಿದೆ. ಅದರಿಂದ ನಾನು ಮತ್ತೊಮ್ಮೆ ನಮ್ಮ ಟೀಮ್ಗೆ ಇದು ದಾಖಲೆಯ ವೇಳೆಯಲ್ಲಿ ಪ್ರಕರಣ ಪತ್ತೆ ಆಗಿರುವಂಥ ಹಿನ್ನೆಲೆಯಲ್ಲಿ ನಾನು ಪ್ರಶಂಸೆಯನ್ನು ಕೊಡ್ತೀನಿ ನಮ್ಮ ಟೀಮ್ಗೆ ಮತ್ತು ನಗದು ಬಹುಮಾನ ಕೂಡ ನಾನು ಅನೌನ್ಸ್ ಮಾಡ್ತೇನೆ. ಸ್ವಲ್ಪ ದಿನಗಳ ಹಿಂದೆ ಇದೇ ಬ್ರ್ಯಾಂಚ್ನಲ್ಲಿ ಕೆಲಸ ಮಾಡ್ತಾಯಿದ್ರು. ಆಕೆಯ ಬಳಿ ಈ ಪಾಸ್ವರ್ಡ್ ಕೂಡ ಇತ್ತು. ಆದರೆ ಪ್ರಸ್ತುತ ಅವರು ಬೇರೆ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ದಾಗಿ ಸಹ ಅವರು ಈ ಪಾಸ್ವರ್ಡನ್ನು ಅವರ ಹತ್ರನೇ ಇಟ್ಕೊಂಡಿದ್ರು. ಆ ಪಾಸ್ವರ್ಡನ್ನು ಈ ಆರೋಪಿತರುಗಳ ಕೈಗೆ ಅವರು ಶೇರ್ ಮಾಡಿದ್ರು. ಥ್ಯಾಂಕ್ ಯು. ಕ್ಲರ್ಕ್ ಕ್ಯಾಶಿಯರ್ ಕ್ಲರ್ಕ್. ಥ್ಯಾಂಕ್ ಯು. ಈಗ ನಾವು ನಮ್ಮ ಪ್ರಕರಣನ ತನಿಖೆ ಮಾಡೋದ್ರಲ್ಲೇ ನಾವು ಮಗ್ನರಾಗಿದ್ವಿ. ಇನ್ನು ಮುಂದೆ ಈಗ ಪತ್ತೆ ಆಗಿರುವ ಹಿನ್ನೆಲೆಯಲ್ಲಿ ಅವರಿನ್ನೂ ಹೆಚ್ಚಿನ ಪ್ರಕರಣಗಳನ್ನು ಯಾರು ಇನ್ವಾಲ್ವ್ ಆಗಿದ್ದಾರಾ ಅನ್ನೋದ್ರ ಬಗ್ಗೆ ನಾವು ಮುಂದಿನ ತನಿಖೆ ಕೈಗೊಳ್ತೀವಿ. ಥ್ಯಾಂಕ್ ಯು. बाघमारे हॉस्पिटल में औरतों से जुड़ी हर बीमारी के इलाज के साथ अब शुरू हो चुका है डिलीवरी, चाहे नॉर्मल हो या सिजेरियन, कम दामों में किया जाएगा 24 घंटे माहिर डॉक्टरों की निगरानी में। अस्पताल का पता सखाफ रोज़ा 4 नंबर स्कूल के करीब, बीजापुर। और ख़बरों के लिए देखते रहिए बी न्यूज़ नेशन।